ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಟಾಪಿಕ್ ಡೈರೆಕ್ಟಾಗಿ ಟಾಪಿಕ್ ಬಂದ್ಬಿಡ್ತೀನಿ. ಇವತ್ತಿನ ಟಾಪಿಕ್ ಸ್ಕಿನ್ ಮಾಯ್ಶ್ಚರೈಸರ್. ನಾನು ನಿನ್ನೆ ಒಂದು ಸ್ಕಿನ್ ಟ್ಯಾನ್ ಆಗಿದ್ರೆ ಅಥವಾ ಬಂಗಾಗಿದ್ರೆ ಬ್ರೈಟ್ನೆಸ್ ಕೊಡುತ್ತೆ ಅಂತ ಒಂದು ರೆಮಿಡಿ ಮಾಡಿದ್ದೆ ಅಲ್ವಾ, ಸ್ಕಿನ್ ರೈಸ್ ಯೂಸ್ ಮಾಡಿ. ಸೊ ಅದಾದಮೇಲೆ ಕೆಲವರು ಏನಾದರೂ ನಿಮಗೆ ಆಯಿಲ್ ಇದ್ದರೆ ಜಾಸ್ತಿ ನೀವು ಇದನ್ನು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಇದನ್ನು ನಿಮ್ಮ ಫೇಸ್ಗೆ ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ. ಡ್ರೈ ಸ್ಕಿನ್ ಇರೋರು ನೀವು ಇದನ್ನು ನಾನು ಈಗ ಹೇಳೋ ಮಾಯ್ಶ್ಚರೈಸರ್ನ ನೀವು ಡ್ರೈ ಸ್ಕಿನ್ ಇರೋರು ಯೂಸ್ ಮಾಡಿ. ಆಯಿಲ್ ಸ್ಕಿನ್ ಇರೋರು ಯೂಸ್ ಮಾಡಿದ್ರೆ ಆಲ್ರೆಡಿ ಆಯಿಲ್ ಇರುತ್ತೆ, ನಿಮಗೆ ಪಿಂಪಲ್ಸ್ ಆಗೋ ಚಾನ್ಸ್ ಇರುತ್ತೆ. ಓಕೆನಾ? ಸೊ ಡ್ರೈ ಸ್ಕಿನ್ ಅವ್ರಿಗೆ ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ ಫೇಸ್ಗೆ. ಇಲ್ಲಾಂದರೆ ನಿಮ್ಮ ಹ್ಯಾಂಡಿಗೆ ಕೂಡ ಮಾಯ್ಶ್ಚರೈಸರ್ನ ನೀವು ಹ್ಯಾಂಡ್ಗೆಲ್ಲ ಯೂಸ್ ಮಾಡ್ಬೋದು. ಓಕೆನಾ? ಸೊ ನಾನು ಇಲ್ಲಿ ಯೂಸ್ ಮಾಡ್ತಿರೋ ಇಂಗ್ರೀಡಿಯೆಂಟ್ಸ್ ಸ್ಕಿನ್ ಮಾಯ್ಶ್ಚರೈಸರ್. ಇದು ಹೋಮ್ ಮೇಡ್. ಕೆಲವು ಪದಾರ್ಥಗಳಂತ ಕೆಲವು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನಾವು ಮನೇಲೇ ಮಾಡ್ಬೋದು. ಓಕೆನಾ? ಸೊ ನಾನು ಯೂಸ್ ಮಾಡ್ತಾ ಇರೋದು ಇಲ್ಲಿ ಕೊಕೊನಟ್ ಆಯಿಲ್. ಓಕೆ, ಆರ್ಗ್ಯಾನಿಕ್ ಕೊಕೊನಟ್ ಆಯಿಲ್ ಆಗಬೇಕು. ಇದು ಪ್ಯೂರ್ ಕೊಕೊನಟ್ ಆಯಿಲ್ ಇರಬೇಕು. ಓಕೆನಾ? ಬೇರೆದೆಲ್ಲ ಈಗ ಬೇರೆ ಫ್ಲೇವರ್ ಇರುತ್ತೆ, ಸ್ಮೆಲ್ ಇರುತ್ತೆ ಅಲ್ಲ, ಅದನ್ನೆಲ್ಲ ಯೂಸ್ ಮಾಡಬೇಡಿ. ಪ್ಯೂರ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡಿ. ಓಕೆ, ಪ್ಯೂರ್ ಕೊಕೊನಟ್ ಆಯಿಲ್ ಆ್ಯಂಡ್ ಆಲೋವೆರಾ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಪತಾಂಜಲಿ, ನಾನು ಯಾವಾಗಲೂ ನನ್ನ ಸ್ಕಿನ್ನಿಗೆ ಸೂಟ್ ಆಗೋದು ಯಾವಾಗಲೂ ಪತಾಂಜಲಿ ಆಲೋವೆರಾ ಜೆಲ್ಲೇ ನಾನು ಯೂಸ್ ಮಾಡೋದು. ಆಮೇಲೆ ವಿಟಮಿನ್ ಇ ಕ್ಯಾಪ್ಸೂಲ್ ನೀವು ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ. ಓಕೆನಾ? ಎಲ್ಲ ಮೆಡಿಕಲ್ ಸ್ಟೋರ್ ವಿಟಮಿನ್ ಇ ಕ್ಯಾಪ್ಸೂಲ್ ಕುಡಿ ಅಂದರೆ ಕೊಡ್ತಾರೆ. ಅದು ಒಂದು ಕ್ಯಾಪ್ಸೂಲ್ ₹5 ಅಷ್ಟೇ. 1 or 2 ತೊಗೊಂಡ್ರೆ ಆಗುತ್ತೆ, ಅಷ್ಟು ಸಾಕು. ಸೊ ಇಲ್ಲಿ 3 ಇಂಗ್ರೀಡಿಯೆಂಟ್ಸ್ ತುಂಬಾ ಇಂಪಾರ್ಟೆಂಟ್. ಈ ಕೊಕೊನಟ್ ಆಯಿಲ್ ನೀವು ಯೂಸ್ ಮಾಡ್ತೀರಲ್ವಾ, ಅದು ತುಂಬಾ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ನಮ್ಮ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡುತ್ತೆ, ತುಂಬ ತೇವಾಂಶದಿಂದ ಇಡಲು ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಮ ಸ್ಕಿನ್ ತುಂಬ ಹೆಲ್ದಿ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಾದರೂ ಬ್ಯಾಕ್ಟೀರಿಯಾ ಇದ್ದರೆ ಅದನ್ನೆಲ್ಲ ಕೂಡ ಅವಾಯ್ಡ್ ಮಾಡುತ್ತೆ. ಒಂದು ಸ್ಮೂತ್ ಟೆಕ್ಸ್ಚರ್ನ ಕೊಡುತ್ತೆ. ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಒಂದು ಗ್ಲೋ ಕೂಡ ಕೊಡುತ್ತೆ, ಮಾಯ್ಶ್ಚರೈಸ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಆಲೋವೆರಾ ಜೆಲ್ ಕೂಡ ಸ್ವಲ್ಪ ಡಲ್ ಇದ್ದರೆ ಬ್ರೈಟ್ನೆಸ್ ಕೊಡುತ್ತೆ ಸ್ಕಿನ್ನಿಗೆ. ಮತ್ತು ಏನಾದರೂ ಮಾರ್ಕ್ಸ್ ಇದ್ದರೆ ಅದನ್ನು ಕ್ರಮೇಣವಾಗಿ ರೆಡ್ಯೂಸ್ ಮಾಡ್ತಾ ಬರುತ್ತೆ. ಆ್ಯಂಡ್ ಸ್ಕಿನ್ ಗ್ಲೋ ಆಗುತ್ತೆ ಆ್ಯಂಡ್ ಮಾಯ್ಶ್ಚರೈಸ್ ಕೊಡುತ್ತೆ. ಇದು ಕೂಡ ಒಂದು ನಮ್ಮ ಸ್ಕಿನ್ಗೆ ಹೈಡ್ರೇಟ್ ಮಾಡುತ್ತೆ, ಅಂದರೆ ತುಂಬ ತೇವಾಂಶದಿಂದ ನಮ್ಮ ಸ್ಕಿನ್ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ವಿಟಮಿನ್ ಇ ಕ್ಯಾಪ್ಸೂಲ್. ಇದರಲ್ಲೂ ಅಷ್ಟೇ, ಇದು ಕೂಡ ಆ್ಯಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡುತ್ತೆ. ನಮ್ಮ ಸ್ಕಿನ್ ಹೆಲ್ದಿ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ, ಮಾಯ್ಶ್ಚರೈಸ್ ಕೊಡುತ್ತೆ. ಆ್ಯಂಡ್ ಸ್ಕಿನ್ ಯಾವಾಗಲೂ ತುಂಬ ತೇವಾಂಶದಿಂದ ತುಂಬ ಸ್ಕಿನ್ ಏನಾಗುತ್ತೆ, ಬ್ರೈಟ್ನೆಸ್ ಕೊಡುತ್ತೆ. ಸ್ಕಿನ್ನಿಗೆ ಕೂಡ ಇದು ಬ್ರೈಟ್ನೆಸ್ ಕೊಡುತ್ತೆ. ಸೊ ಈ 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನಾವೀಗ ಒಂದು ಸ್ಕಿನ್ ಮಾಯ್ಶ್ಚರೈಸರ್ನ ಯೂಸ್ ಮಾಡೋಣ. ಆ್ಯಂಡ್ ನೀವು ಯೂಸ್ ಮಾಡಿದಾಗ ಏನು ಮಾಡಬೇಕು ಅಂದರೆ, ಮೇಯ್ನ್ ಥಿಂಗ್ ನೀವು ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಬೇಕು. ಮಸಾಜ್ 3 to 4 minutes ಮಸಾಜ್ ಮಾಡಿ. ಮಸಾಜ್ ಮಾಡೋದ್ರಿಂದ ಇದು ಚೆನ್ನಾಗಿ ಎಲ್ಲದನ್ನು ಕೂಡ ನಾವು ಸ್ಕಿನ್ಗೆ ಏನು ಅಪ್ಲೈ ಮಾಡ್ತೀವಿ ಮಾಯ್ಶ್ಚರೈಸ್, ಅದೆಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಸೊ ಅಬ್ಸಾರ್ಬ್ ಮಾಡಿದಾಗ ರಿಸಲ್ಟ್ 100% ಇನ್ನೂ ಜಾಸ್ತಿ ಆಗುತ್ತೆ. ಸೊ ಯಾವುದೇ ಅಷ್ಟೇ ಮಾಯ್ಶ್ಚರೈಸರ್ನ ನೀವು ಚೆನ್ನಾಗಿ ಅದನ್ನು ಮಸಾಜ್ ಮಾಡಿ 100% ರಿಸಲ್ಟ್ ಕೊಡುತ್ತೆ. ಆ್ಯಂಡ್ ಆಯಿಲ್ ಸ್ಕಿನ್ನವರು ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿಬಿಡಿ, ಪಿಂಪಲ್ಸ್ ಆಗೋ ಚಾನ್ಸ್ ಇರುತ್ತೆ. ನಿಮ್ಗೆ ಆಯಿಲ್ ಏನಾದರೂ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇದೆ ಸ್ಕಿನ್ನಲ್ಲಿ ಅಂದರೆ ಅದಕ್ಕೆ ನಾನು ಇನ್ನೊಂದು ಬೆಸ್ಟ್ ಹೋಮ್ ರೆಮಿಡೀಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಈಗ ಸ್ಕಿನ್ ಮಾಯ್ಶ್ಚರೈಸರ್, ನಾವೀಗ ಸ್ನಾನ ಆದಮೇಲೆ ನಾವು ಯಾವುದ್ಯಾವುದೋ ಒಂದು ಕೆಮಿಕಲ್ ಇರೋ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀವಲ್ವ, ಸೊ ನಿಮ್ಮ ಸ್ಕಿನ್ ಎಲ್ಲ ಹಾಳಾಗುತ್ತೆ. ಅದ್ರ ಬದಲು ಮನೇಲೇ ಈ ರೀತಿ ಬೆಸ್ಟ್ ಸ್ಕಿನ್ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ, ಹೆಲ್ದಿ ಆಗಿರುತ್ತೆ. ಆ್ಯಂಡ್ ತುಂಬ ಸಾಫ್ಟ್ ಅನ್ಸುತ್ತೆ, ತುಂಬ ಸಾಫ್ಟ್ ಫೀಲ್ ಆಗುತ್ತೆ. ಅದು ತುಂಬ ಹಾರ್ಡ್ ಇದ್ದರೆ ನಿಮ್ಮ ಸ್ಕಿನ್ ಎಲ್ಲ ತುಂಬ ಸಾಫ್ಟ್ ಆಗುತ್ತೆ. ಸೊ ಈಗ ಈ ವಿಡಿಯೋದಲ್ಲಿ ಹೇಗೆ ಮಾಡೋಣ ಅಂತ ನೋಡೋಣ. ನಿಮ್ಗೆ ಈಗ 3 ಇಂಗ್ರೀಡಿಯೆಂಟ್ಸ್ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ. ಸೊ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ನಾನು ಒಂದೊಂದನ್ನು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದೇನು ಎಲ್ಲ ಇಷ್ಟೊಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅಂತ ಅನ್ಕೋಬೇಡಿ. ಸೊ ನಾವು ಆಯುರ್ವೇದದಲ್ಲಿ ಏನೇ ಯೂಸ್ ಮಾಡಿದ್ರು, ಹೋಮ್ ಮೇಡ್ ಏನೇ ಯೂಸ್ ಮಾಡ್ತಿದ್ರು, ಅದ್ರದ್ದು ಏನು ಬೆನಿಫಿಟ್ಸ್ ಇದೆ, ಏನು ಸೈಡ್ ಎಫೆಕ್ಟ್ಸ್ ಇದೆ, ಕಂಪ್ಲೀಟಾಗಿ ನಾವು ತಿಳ್ಕೊಂಡೇ ಮಾಡಬೇಕು. ಇಲ್ಲಾಂದರೆ ಅದರಿಂದ ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಈಗ ಆಯಿಲ್ ಸ್ಕಿನ್ ಅಂತ ಹೇಳಿದೆ ಅಲ್ವಾ. ಸೊ ಆಯಿಲ್ ಸ್ಕಿನ್ನರ್ ಇದನ್ನೆಲ್ಲ ಈ ಕೊಕೊನಟ್ ಆಯಿಲ್ ಎಲ್ಲ ಮತ್ತೆ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಜಾಸ್ತಿ ಪಿಂಪಲ್ಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಯು ಶುಡ್ ನಾಟ್ ಯೂಸ್. ಡ್ರೈ ಸ್ಕಿನ್ ಅವರು ಇದನ್ನ ಒಂದ್ಸಲ ಟ್ರೈ ಮಾಡಿ. ಒಂದು 3 to 4 days ನಿಮಗೆ ಸೂಟ್ ಆದರೆ ಮಾಡಿ. ಇಲ್ಲಾಂದರೆ ಈಗ ಎಲ್ಲ ಸ್ಕಿನ್ಗೂ ಕೂಡ ನೀವೀಗ ಸ್ನಾನ ಆದಮೇಲೆ ನೀವು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀರಲ್ಲ, ಸೊ ಅವರೆಲ್ಲ ನಿಮ್ಮ ಸ್ಕಿನ್ನಿಗೆ, ಹ್ಯಾಂಡ್ಗೆ, ಲೈಕ್ ಎಲ್ಲ ನೀವು ಅಪ್ಲೈ ಮಾಡ್ಬೋದು. ಇದು ತುಂಬ 100% ರಿಸಲ್ಟ್ ಕೊಡುತ್ತೆ. ಇದು ನಿಮ್ಗೆ ಹೋಮ್ ಮೇಡ್ ಎಲ್ಲ ನಿಮಗೆ ಬೇಗ ರಿಸಲ್ಟ್ ಕೊಡಲ್ಲ ಅಲ್ವಾ. ಒಂದು 3 to 4 days ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಮಿನಿಮಮ್ 3 months ನಾನು ಹೇಳಿದ ಈ ಮೆಥಡಲ್ಲಿ, ನಾನು ಯಾವ ಮೆಥಡ್ ಹೇಳ್ತೀನಿ ಆ ಮೆಥಡಲ್ಲಿ ನೀವು ಫಾಲೋ ಅಪ್ ಮಾಡಿದರೆ ವಿತಿನ್ 3 months ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಆ್ಯಂಡ್ ಫಸ್ಟ್ ಡೇನೇ ನಿಮ್ಮ ಸ್ಕಿನ್ ಎಲ್ಲ ಸಾಫ್ಟ್ ಆ್ಯಂಡ್ ಗ್ಲೋ ಆಗುತ್ತೆ.
ಇದು ಪ್ರಾಪರ್ ಆಗಿ ನೀವು ರೆಗ್ಯುಲರ್ ಆಗಿ ಮಾಡಬೇಕು ಬಿಡ್ದಂಗೆ, ಯಾಕೆಂದ್ರೆ ಹೋಮ್ ಮೇಡ್ ಎಲ್ಲ ರಿಸಲ್ಟ್ ಕೊಡೋದು ಲೇಟ್. ಆ್ಯಂಡ್ ಓಕೆ, ಇದನ್ನ ಮಿಸ್ ಮಾಡದೆ ಫಾಲೋ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮ ರಿಸಲ್ಟ್ ಹೇಳಿ ನನಗೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ನಾವು ಕ್ಲಿಯರ್ ಒಂದು ಬೌಲ್ ತೊಗೋಬೇಕು. ಅದರಲ್ಲಿ ಯಾವುದೇ ರೀತಿ 1 ಡ್ರಾಪ್ಸ್ ಕೂಡ ವಾಟರ್ ಇರಬಾರ್ದು. ನಾನಿಲ್ಲಿ ಆಲೋವೆರಾ ಜೆಲ್ 1 ಸ್ಪೂನ್ ತೊಗೊಳ್ತಾ ಇದ್ದೀನಿ. ನಿಮಗೆ 2 ಸ್ಪೂನ್ ತೊಗೊಳೋದಿದ್ರೆ ತೊಗೊಳ್ಬೋದು. ಇಲ್ಲಿ ನಾನು 1 ಸ್ಪೂನ್ ಆಲೋವೆರಾ ಜೆಲ್ ಮತ್ತು ಇಲ್ಲಿ 1/4 ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ, ಪ್ಯೂರ್ ಕೊಕೊನಟ್ ಆಯಿಲ್. ಇದು ಡ್ರೈ ಸ್ಕಿನ್ನವರು 1/4 ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲ್ ತೊಗೊಳ್ಳಿ. ಇಲ್ಲ ನೀವು ಮಾಮೂಲಿ ಆಯಿಲ್ ಸ್ಕಿನ್ನವರು 1/4 ಟೇಬಲ್ ಸ್ಪೂನ್ಗಿಂತ ಕಡಿಮೆ ಕೊಕೊನಟ್ ಆಯಿಲ್ನ ತೊಗೋಬೇಕು. ಏಕೆಂದರೆ ಆಯಿಲ್ ಆಲ್ರೆಡಿ ನಿಮ್ಮ ಬಾಡಿಯಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಮಾಡೋದ್ರಿಂದ ಮತ್ತೆ ಫುಲ್ ಕೊಕೊನಟ್ ಆಯಿಲ್ ಜಾಸ್ತಿ ಆಗಿಬಿಡುತ್ತೆ. ಸೊ 1/4 ಟೇಬಲ್ ಸ್ಪೂನ್ಗಿಂತ ಕಡಿಮೆ ತೊಗೋಬೇಕು. ಆಯಿಲ್ ಸ್ಕಿನ್ನವರು, ಡ್ರೈ ಸ್ಕಿನ್ನವರು 1/4 ಟೇಬಲ್ ಸ್ಪೂನ್ ತೊಗೊಳ್ಳಿ. ಅದ್ರ ಜೊತೆ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ ತೋರಿಸಿದ್ನಲ್ಲ, ಅದು ಎಲ್ಲ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಅದನ್ನು ತೊಗೊಂಡು ಒಂದೇ ಒಂದು ಸಾಕು, ವಿಟಮಿನ್ ಇ ಕ್ಯಾಪ್ಸೂಲ್. ಅದನ್ನು ತೊಗೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಆಯಿಲ್ ಜಾಸ್ತಿ ಯೂಸ್ ಮಾಡಿಬಿಡಿ. ಕೊಕೊನಟ್ ಆಯಿಲ್ ಡ್ರೈ ಸ್ಕಿನ್ನವ್ರು ಮಾತ್ರ 1/4 ಟೇಬಲ್ ಸ್ಪೂನ್ ಯೂಸ್ ಮಾಡಬೇಕು. ಅದಕ್ಕಿಂತ ಕಡಿಮೆ ಯೂಸ್ ಮಾಡ್ಕೊಳ್ಳಿ, ಅದು ಓಕೆ. ಸೊ ಈ ರೀತಿ ಒಂದು ಲೈಟ್ ಗ್ರೀನ್ ಕಲರ್ ಬರುತ್ತೆ, ಆಲೋವೆರಾ ಜೆಲ್ ಲೈಟ್ ಗ್ರೀನ್ ಕಲರ್ ಬರುತ್ತೆ. ಇದನ್ನು ನಿಮ್ಮ ಕೈಗೆ ಸ್ವಲ್ಪ ಹಾಕ್ಕೊಂಡು ಅಪ್ಲೈ ಮಾಡಿ. 1 or 2 ಡ್ರಾಪ್ಸ್ ಎನಫ್. ಅದಕ್ಕಿಂತ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ, ತುಂಬ ಆಯಿಲ್ ಆಗುತ್ತೆ. ಸೊ 1 ಅಥವಾ 2 ಅಥವಾ 3 ಡ್ರಾಪ್ಸ್ನ ಸ್ಪ್ರೆಡ್ ಮಾಡ್ಕೊಬಿಟ್ಟು ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ನೋಡಿ, ಲೆಫ್ಟ್ ಚೆನ್ನಾಗಿ ಮಾಯ್ಶ್ಚರೈಸ್ ಆಗಿದೆ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಚೆನ್ನಾಗಿ ಮಾಯ್ಶ್ಚರೈಸ್ ಆಗ್ತಾ ಇದೆ. ಸೊ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ನೋಡಿ, ಇಲ್ಲೇ ಡಿಫ್ರೆನ್ಸ್ ನೋಡ್ತೀರಾ, ಸ್ವಲ್ಪ ಗ್ಲೋ ಬರುತ್ತೆ ಆ್ಯಂಡ್ ಬ್ರೈಟ್ನೆಸ್ ಬರುತ್ತೆ. ಇದನ್ನು ನೀವು ಡೈಲಿ ಯೂಸ್ ಮಾಡಬೇಕು, ಆಗ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. 1 ವೀಕ್ ಕಂಟಿನ್ಯೂಸ್ ಯೂಸ್ ಮಾಡಿ. ಸ್ವಲ್ಪ ಹಾಕೋಬೇಕು. ಇಲ್ಲಿ ಕೊಕೊನಟ್ ಆಯಿಲ್ ತುಂಬ ಯೂಸ್ ಮಾಡಿಬಿಡಿ. 1/4 ಟೇಬಲ್ ಸ್ಪೂನ್ಗಿಂತ ಇನ್ನೂ ಕಡಿಮೆ ಯೂಸ್ ಮಾಡ್ಕೊಳ್ಳಿ, ಏಕೆಂದರೆ ತುಂಬ ಆಯಿಲ್ ಆಗಿಬಿಡುತ್ತೆ. ಸೊ 1/4 ಟೇಬಲ್ ಸ್ಪೂನ್ಗಿಂತ ಕಡಿಮೆ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ, ಗ್ಲೋ ಇರುತ್ತೆ. ನೋಡಿ, ಅದು ವೈಟ್ ಇತ್ತು, ಸರಿಯಾಗಿ ಕಾಣಿಸ್ತೀನಿ ಅಂತ ಒಂದು ಬ್ಲ್ಯಾಕ್ ಕಲರ್ ಇದ್ರ ಮೇಲೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಈ ಕಲರ್. ಸೊ 100% ರಿಸಲ್ಟ್ ಕೊಡುತ್ತೆ. ನಿಮ್ಮ ಸ್ಕಿನ್ ಸ್ವಲ್ಪ ಬ್ರೈಟ್ ಆಗುತ್ತೆ ಆ್ಯಂಡ್ ಗ್ಲೋ ಬರುತ್ತೆ, ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.